ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ಇವತ್ತು ಇವಿಶಾ ಅಂದರೆ ಇಶಾನ್ವಿ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಇಶಾನ್ವಿ ತಂಗಿಯ ಫಸ್ಟ್ ಬರ್ಡೇ ಸೆಲಿಬ್ರೇಷನ್. ಸೊ ನಾನು ಬರ್ಡೇಗೆ ಹೋಗೋಕ್ಕಾಗಿರಲಿಲ್ಲ, ಬಟ್ ಸ್ಟಿಲ್ ನಾನು ಸೆಲೆಬ್ರೇಷನ್ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕೂಡ ಈ ಸೆಲೆಬ್ರೇಷನ್ನ ನೋಡಲಿ ಅಂತ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಸೆಲೆಬ್ರೇಷನ್ಸ್ ಹೇಗಿತ್ತು, ಎಲ್ಲ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ. ಅವ್ರಿಗೆ ಕರ್ಕೊಂಡು ಜನ ರೆಡಿ ಆದ್ರು. ಇಲ್ಲಿ ಡಾನ್ಸಿಗೆ ನಾವೆಲ್ಲರೂ ಕೂಡ ವೇದಿಕೆಯನ್ನ ಸಜ್ಜು ಮಾಡ್ತಾ ಇದ್ವಿ. ಅದಕ್ಕಿಂತ ಮೊದಲು ಒಂದು ಗೇಮ್ಸ್ ಇದೆ. ಎಲ್ಲ ಗೇಮ್ಸ್ ಆಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಈಗ ನಾವೆಲ್ಲ ಕೂಡ ಇಲ್ಲಿ ಎದುರುಗಡೆ ನಿಂತ್ಕೊಳ್ಬಹುದು. ಓಕೆ, 5 ಜನ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಅಂತೂ ಎತ್ತಕೊಂಡು ಬಂದ್ರು ಅಲ್ವಾ. ಓಕೆ, ನೀವೆಲ್ಲ ಹೆಸರನ್ನ ಪರಿಚಯ ಮಾಡ್ಕೊಳ್ಬೇಕು. ಎಲ್ಲ ಲೈನ್ ನಲ್ಲಿ ನಿಂತ್ಕೊಳ್ತೀರಾ? ಈ ಕಡೆ ನಿಂತ್ಕೊಳ್ಳಿ, ಪರವಾಗಿಲ್ಲ, ಯಾರೇನು ಮಾಡೋದಿಲ್ಲ. ತೋರಿಸ್ಬೇಕು, ಟ್ರೈ ಮಾಡಿ. ಕೈಯಲ್ಲಿ ಮಾಡೋದಾರಿಲ್ಲ. ಸಹನ ಅವರು ಸಹನೆಯಿಂದ ಮಾತಾಡ್ತಾ ಇದ್ರ, ಜೋರಾಗಿ ಮಾತಾಡ್ಬೇಕು, ಕೇಳಿಸುತ್ತೆ ಎಲ್ರಿಗೂ. ಓಕೆ, ಜೋರಾಗಿ ನಿಮ್ಮ ಹೆಸರು. ಓಕೆ, ಎಲ್ರು ಕೂಡ ಗೇಮ್. ನೀವು ಸೈಲೆಂಟ್ ಆಗಿರ್ಬಾರ್ದು, ಆಯ್ತಾ? ದುಸ್ವಪ್ನವಾಗಿ ಅವರಿಗೆಲ್ಲ ಮಾಡ್ಬೇಕು. ಓಕೆ ಅಲ್ಲ? ನಿಮಗೆ ನಾನು ಕೆಲವೊಂದು ವಸ್ತುವನ್ನ ಹೇಳ್ತೇನೆ. ಸೊ ಅದನ್ನ ಏನಪ್ಪಾ ಅಂತ ಹೇಳಿ ನೀವು ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ನೀವೆಲ್ಲ ಬಿಸ್ಕೆಟ್ ತಿಂದಿದ್ದೀರಾ? ತಿಂದಿದ್ರಿ? ಅವರು ಮೇಲ್ಗಡೆ ಬರ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರೆ, ನೋಡಿ ಡಾನ್ಸ್ ಅಂತ ಹೇಳಿದ್ರೆ ಹೇಗಿರ್ಬೇಕು ಅಂತ ಹೇಳಿ ಅಲ್ವಾ. ಸೊ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಪ್ರಶಸ್ತಿ ವಿಜೇತ ತಂಡ ಅಂತ ಹೇಳಿದ್ಮೇಲೆ ಸುಮ್ನೆನಾ ಅಲ್ವಾ. ಸೊ ಹಾಗಾಗಿ ಒಂದು ಮಾತು ನೆನಪಾಗುತ್ತೆ, ಏನಪ್ಪಾ ಅಂತ ಹೇಳಿದ್ರೆ, ಪ್ರೀತಿ ಏನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ಪ್ರೀತಿಸಿ ನೋಡು ಅಂತ ಹೇಳ್ತಾರೆ. ಪ್ರೀತಿ ಏನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ಪ್ರೀತಿಸಿ ನೋಡು ಅಂತ ಹೇಳ್ತಾರೆ. ಹಾಗೆ ಗೆಲುವು ಏನಂತ ನೋಡ್ಬೇಕು ಅಂತ ಹೇಳಿದ್ರೆ ಸಾಧಿಸಿ ನೋಡು ಅಂತ ಹೇಳ್ತಾರೆ. ಹಾಗೆ ಡಾನ್ಸ್ ಅಂದ್ರೆ ಏನು ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಒನ್ ಅಂಡ್ ಓನ್ಲಿ ವಿಘ್ನೇಶ್ ನೇತೃತ್ವದ ಬೆಸ್ಟ್ ಗೈಡ್ಸ್ ಡಾನ್ಸ್ ಕ್ರೂ ನೋಡಿ ಅಂತಾರೆ. ಸೊ ಹಾಗಾಗಿ ಒಂದು ಜೋರಾಗಿರುವಂತ ಚಪ್ಪಾಳೆ ನಮ್ಮೆಲ್ಲ ಡಾನ್ಸರ್ಸ್ಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಈಗಾಗಲೇ ಎಷ್ಟೋ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ವಿಘ್ನೇಶ್ ಅವ್ರಿಗೂ ಕೂಡ ಪ್ರೀತಿಯ ಅಭಿವಂದನೆಗಳು. ಯಾಕಂತ ಹೇಳಿದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಸೊ ಅವಾಗ ಮಾತ್ರ ಇಂತಹ ಹೆಸರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು.
ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಬಹುದು, ನಿಮ್ಮೆಲ್ಲ ಮೈ ಜುಮ್ ಅನ್ಸುತ್ತೆ. ಅಷ್ಟೇ ಅಲ್ಲ, ಯಾವುದೇ ಒಂದು ದೊಡ್ಡ ವೇದಿಕೆ ಅಂತ ಬಂದ್ರು ಕೂಡ ಅದಕ್ಕೆ ಧ್ವನಿವರ್ಧಕದ ವ್ಯವಸ್ಥೆ ಬೇಕು. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಬೇಕು ಅಂತ ಹೇಳಿದ್ರೆ ಬಹುದೊಡ್ಡ ನಿರೀಕ್ಷಿತ ಧ್ವನಿವರ್ಧಕ ಇರಬೇಕು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ನಮ್ಮ ಜೊತೆಗೆ ಅವ್ರು ರೆಡಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಡಾನ್ಸರ್ಸ್ಗೆ ಡಾನ್ಸ್ ಮಾಡಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲ ಗಾಯಕರಿದ್ದಾರೆ ಅಂತ ಹೇಳ್ತಿದ್ದೆ, ಎಲ್ಲರೂ ಸೇರಿ ಪ್ರೂವ್ ಮಾಡಿ ತೋರಿಸ್ತೀರಾ? ಈಗ ಒಂದು ಟ್ರೆಂಡಿಂಗ್ ಸಾಂಗ್ ಇತ್ತು, ಯಾವ್ದು ಗೊತ್ತಾ? ಹೆಣ್ಮಕ್ಳಿಗೆ ಜಾಸ್ತಿ ಬಿಂಬಿಸಿ ಅವ್ರಿಗೆ ಎಲ್ಲ ಮೇಕಪ್ ಮಾಡಿ ಅದೇ ರೀತಿಯಾಗಿ ತುಂಬಾ ಹೊಗಳಿರು, ಯಾಕಂತ ಹೇಳಿದ್ರೆ ಎಲ್ಲರೂ ಕೈಗೆ ಬಾಯಿಗೆ ಕೆಲಸ ಕೊಟ್ಟಿದ್ದಾರೆ. ಸೊ ಎಲ್ಲರೂ ರೆಡಿ ಅಲ್ಲ? ಊಟದ ಜೊತೆಗೆ ನಿಮ್ಮ ಕಣ್ಣುಗಳಿಗೆ ಊಟ ಕೊಡ್ಲಿಕ್ಕೆ ಈಶಾನ್ವಿ ರೆಡಿ ಆಗಿದ್ದಾರೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡುವ. ಓಕೆ, ನಮ್ಮ ಸೌಂಡ್ ಇಂಜಿನಿಯರ್ ಸೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಸ್ಟಾರ್ಟ್ ದ ಬೀಟ್. Come on everybody. बंदे तो क्या ಮಾಡ್ತಾರೆ, ಸ್ಟಂಟ್ ಮಾಡ್ತಾರೆ ಅಲ್ವಾ? ಇಲ್ಲಿ ಮಕ್ಕಳು ಯಾರೆಲ್ಲ ಡಾನ್ಸ್ ಮಾಡ್ತೀರಾ? ಎಲ್ಲ ಸ್ಕೂಲಲ್ಲಿ ಹಾಗೆ ದೊಡ್ಡವರು ಕೂಡ ಕಾಲೇಜಲ್ಲಿ ಎಲ್ಲ ಮಾಡಿರ್ಬೋದು. ಸೊ ಅದನ್ನ ಯಾವ ರೀತಿ ಡಾನ್ಸ್ ಮಾಡಿದ್ರೆ ನಮ್ಗೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿ ನಾವು ಟಿವಿಯಲ್ಲಿ ಮಾತ್ರ ನೋಡ್ಬೋದು. ಹಾಗೆ ಇದೀಗ ನಾವು ಕೂಡ ರಿಯಲ್ ಆಗಿ
ಓಕೆ, ಇದಿಷ್ಟು ನಮ್ಮ ಇವಿಶಾನ ಬರ್ಡೇ ಸೆಲೆಬ್ರೇಷನ್ ಆಗಿದ್ದು. ಅವಳ ಫಸ್ಟ್ ಬರ್ಡೇ ಇದು. ಸೊ ಸೆಲೆಬ್ರೇಷನ್ ನಿಮಗೆ ಹೇಗನ್ನಿಸ್ತು, ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.